ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮೈಸೂರಿನಲ್ಲಿ ಡ್ರಗ್ಸ್ ಅನ್ನ ಸೀಸ್ ಮಾಡಿರೋ ವಿಚಾರಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಪ್ರತಿನಿತ್ಯ ಕೋಟಿ ಕೋಟಿ ಡ್ರಗ್ಸ್ ಸಿಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ಎಲ್ಲರೂ ತನಿಖೆ ಮಾಡಬೇಕಲ್ಲ ವಿಚಾರದಲ್ಲಿ. ಪ್ರತಿನಿತ್ಯ ಕೋಟಿ ಕೋಟಿ ಡ್ರಗ್ಸ್ ಸಿಗ್ತಾ ಇದೆ ಅಂತೆ. ಮೂಲ ಎಲ್ಲಿ, ಏನು, ಎತ್ತ? ಹೈಡ್ರೋ ಗಾಂಜಾ ಅಂತ ಈಗ ಹೊಸದಾಗಿ ಶುರುವಾಗಿದೆ ಅಂತಿದ್ದಾರೆ. ಮೈಸೂರಿನಲ್ಲಿ ಫಿನೈಲ್ ಫ್ಯಾಕ್ಟ್ರಿ ಆಗ್ತಿದೆ. ಓಕೆ, ಆಗಲಿ, ಮತ್ತೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತಿದ್ದಾರೆ. ಒಂದು ತನಿಖೆಯನ್ನು ಮಾಡಿಸಿ ಸರ್, ನಿಜವಾಗ್ಲೂ ಕೂಡ ಈ ಎಲ್ಲಿಂದ ಬರ್ತಾ ಇದೆ, ಏನು, ಎತ್ತ ಅಂತ ಅಂತೇಳಿ ಹೊಸದಾಗಿ ನೋಡಿ. ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು. ಅವ್ರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ದಿನನಿತ್ಯ ರೈಡ್ ಮಾಡ್ತಾ ಇದ್ದೀವಿ, ದಿನನಿತ್ಯ ಹಿಡಿತಾ ಇದ್ದೀವಿ, ಬರ್ತಾ ಇರುತ್ತೆ. ಅದನ್ನು ನಾವು ಈಗ ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಇದು ಈಗ ಥೈಲ್ಯಾಂಡಿಂದ ಬರ್ತಾ ಇದೆ, ಅದನ್ನು ನಾವು ಎಷ್ಟು ಹಿಡಿತಾನೆ ಇದ್ದೀವಿ. ಈಗ ಹೈಡ್ರೋ ಗಾಂಜಾ ಅಂತೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ದಿವಸ 5 ಕೋಟಿ 10 ಕೋಟಿ ಈ ರೀತಿ ಸಿಕ್ಕತ್ತೆ. ಮೈಸೂರಿನಲ್ಲಿ ನಡೆದಿರೋ ಘಟನೆ, ಅವನು ಯಾರೋ ಕರ್ನಾಟಕದಿಂದ ಹೋಗಿ ಅಲ್ಲಿ ಕಾರ್ ಸಿಗಾಕೊಂಡು ಅವನು ಡ್ರಗ್ಸ್ ಇತ್ತು ಅವಾಗ ಕಾರಲ್ಲಿ ಹಾಗೆ ಅಂತೇಳಿ ಅವನ್ನ ಟ್ರ್ಯಾಕ್ ಮಾಡಿಕೊಂಡು ಅವನ ರಿಲೇಟಿವ್ ಯಾರೋ ಅಂತ ಹೇಳಿ ಬಂದಿದ್ದಾರೆ. ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾಯಿದ್ರು, ಇನ್ನೂ ಕಂಪ್ಲೀಟು ಆಗಿರಲಿಲ್ಲ. ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ, ಏನೂ ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ನನಗೆ ಆಶ್ಚರ್ಯ ಏನಂತಂದರೆ ಅವರು ಒಂದೆನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮಗಿಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ, ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾನು ಇವತ್ತು ಕೂಡ ನಿನ್ನೆ ಮೈಸೂರಿಗೆ ಹೋಗಿದ್ದೆ. ನಾನು ಅಲ್ಲಿ ಕಮಿಷನರು ಮತ್ತು ನಮ್ಮ IG ಅವ್ರ ಜೊತೆ ಎಲ್ಲ ಮಾತಾಡಿದಾಗ, ಇಲ್ಲ ಸರ್, ಏನು